ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಬ್ಜಾ ಶರಣ್ ಅವರು ಡಿ ಬಾಸ್ ಅವ್ರ ಮನೆಯಿಂದ ಚಾಮುಂಡಿ ಬೆಟ್ಟ ತನಕ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ಮೇಲೆ ನವಾಜ್ ಅನ್ನೋರು ಅವ್ರನ್ನ ಜಾಯಿನ್ ಆಗಿದ್ರು. ನಾನು ನವಾಜ್ ಬ್ರೋ ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ದೆ. ಫೈನಲ್ ನವಾಜ್ ಬ್ರೋ ಬಂದು ಜಾಯ್ನ್ ಆಗಿದ್ದಾರೆ. ಬಾಸ್ ಹೆಸರಿಂದ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದೀರಾ, ಖಂಡಿತ ಜಾಯ್ನ್ ಆಗದೆ. ಆದ್ರೆ ನವಾಜ್ ಅವರು ಚನ್ನಪಟ್ಟಣ ಹತ್ರ ಪಾದಯಾತ್ರೆನ ಸ್ಟಾಪ್ ಮಾಡಿದ್ದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ನವಾಜ್ ಅವರಿಗೆ ತುಂಬಾನೇ ಪೇನ್ ಸ್ಟಾರ್ಟ್ ಆಯ್ತಂತೆ ಕಾಲಲ್ಲಿ. ಸೊ ಹಂಗಾಗಿ ಅವರು ಅರ್ಧಕ್ಕೆ ನಿಲ್ಸ್ಬೇಕಾಗಿ ಬಂತು. ಕೊನೆಗೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಆಗಿದ್ದಾರೆ. ಡಾಕ್ಟರ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನೀವು ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕಂತ ಹೇಳಿದ್ದಾರೆ. ನಮ್ಮ ನವಾಜ್ ಅಣ್ಣಂಗೆ ನಡೆಯಕ್ ಆಗ್ತಿಲ್ಲ, ಹೆವಿ ಪೇನ್ ಆಗ್ತಿದೆ. ನೀವು ಹಾಸ್ಪಿಟಲ್ ಹೋಗಿ ಬನ್ನಿ. ನವಾಜ್ ಅವರು ನಾನು ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ಪಾದಯಾತ್ರೆನ ರೆಸ್ಯೂಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ವಿಡಿಯೋ ಇದೆ, ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನನ್ನ ಹಾಸ್ಪಿಟಲ್ದಾಗೂ ಬಂದ್ಬಿಟ್ಟು ಎಷ್ಟೊಂದು ಜನ ವಿಚಾರಿಸಿದ್ದಾರೆ. ನಾನು ಅಲ್ಲಿಂದ ಪಾಸ್ ಆಗಿದೆ, ಯಾಕಂದ್ರೆ ಫುಲ್ ಹೆವಿ ಪೇನ್ ಇಂದ ಡಾಕ್ಟರ್ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಕಾಲ್ ಮೇಲೆ ನರ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಕಾಲು ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ಪೇನ್ ಬರಲಿ, ಈ ಪೇನ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಬಾಸ್ ಪ್ರೀತಿ ಇಂಪಾರ್ಟೆಂಟ್. ನಾನು ಖಂಡಿತ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಎಷ್ಟೇ ಕಷ್ಟ ಬರಲಿ ನಾನು ಖಂಡಿತ ಮಾಡೇ ಮಾಡ್ತೀನಿ. ಎಷ್ಟು ಥ್ಯಾಂಕ್ಸ್ ಮಾಡಿದ್ರು ಕಮ್ಮಿನೇ. ನನಗೆ ಆರಾಮಾಗಿ ಸೇವ್ ಆಗಿದ್ದೀನಿ. ನನಗೆ ಸಕ್ಕತ್ತಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ನಾನು ಚೆನ್ನಾಗೆಲ್ಲ ನೋಡ್ಕೊತಿದ್ದಾರೆ. ನೀವು ಎಷ್ಟು ನಾನು ಧನ್ಯವಾದ ಮಾಡಿದ್ರು ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಮಾಡಿದ್ರು ಕಮ್ಮಿನೇ. ಡಿ ಬಾಸ್ ಫ್ಯಾನ್ಸ್ಗೆ, ಆಮೇಲೆ ನಮ್ಮ ಅಣ್ಣನಿಗೆ, ಆಮೇಲೆ ಎಷ್ಟು ಜನ ನಂಗೆ ಪ್ರೀತಿ ತೋರಿಸಿದ್ದಾರೆ. ಮತ್ತೆ ರೀಜನ್ ಆಗಿ ಖಂಡಿತ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ಲವ. ನೆಕ್ಸ್ಟ್ ಅಪ್ಡೇಟ್ ಬಂದು ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಸೊ ಕಿಚ್ಚ ಸುದೀಪ್ ಅವರು ಫೈನಲಿ ಬಿಗ್ ಬಾಸ್ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂತ ರಿವೀಲ್ ಮಾಡಿದ್ದಾರೆ. ಹೌದು, ನಿನ್ನೆ ಮೈಸೂರಿನಲ್ಲಿ ನಡೆದ ಪ್ರೊಡ್ಯೂಸರ್ ಸಂದೇಶ್ ನಾಗರಾಜ್ ಅವರ ಬರ್ಡೇ ಇವೆಂಟ್ ಅಲ್ಲಿ ಇದೇ ತಿಂಗಳು ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಮುಖಾಂತರ ನಿಮ್ ಮುಂದೆ ಕಾಣಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೂ ಮುಂಚೆ ತುಂಬಾನೇ ರೂಮರ್ಸ್ ಇತ್ತು ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಅದನ್ನ ಕಿಚ್ಚ ಸುದೀಪ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಾಮಿಡಿಯನ್ ಚಿಕ್ಕಣ್ಣ ಅವ್ರ ಬಗ್ಗೆ. ಫೈನಲಿ ಅನುಶ್ರೀ ಅವರು ಮದ್ವೆ ಆದ್ರು. ಆದ್ರೆ ಇವಾಗ ನ್ಯೂಸ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರೋದು ಚಿಕ್ಕಣ್ಣ ಅವರು. ಹೌದು, ಚಿಕ್ಕಣ್ಣ ಅವರ ಮದ್ವೆ ಫಿಕ್ಸ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ. ರೀಸೆಂಟ್ಲಿ ಒಂದು ಫೋಟೋ ತುಂಬಾನೇ ವೈರಲ್ ಹೋಗಿದೆ. ಒಂದು ಬರ್ಡೇ ಪಾರ್ಟಿಯಲ್ಲಿ ಚಿಕ್ಕಣ್ಣ ಅವರು ಪಾವನ ಅನ್ನೋ ಹುಡುಗಿ ಕೈನ ಹಿಡ್ಕೊಂಡಿರೋ ಫೋಟೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ಚಿಕ್ಕಣ್ಣ ಅವರು ಇವ್ರನ್ನೇ ಮದ್ವೆ ಆಗ್ತಿರೋದು ಅಂತ ಹೇಳ್ತಾ ಇದ್ದಾರೆ. ಒಂದ್ ತಿಂಗಳು ಹಿಂದೆ ಇವರಿಬ್ರದ್ದು ನಿಶ್ಚಿತಾರ್ಥ ಆಗಿತ್ತಂತೆ. ಮದ್ವೆ ಯಾವಾಗ ಅಂತ ಇನ್ನು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಚಿಕ್ಕಣ್ಣ ಅವರು ಮದ್ವೆ ಆಗ್ತಿರೋ ಹುಡುಗಿ ಹೆಸರು ಬಂದು ಪಾವನ ಕೇಸಿ ಗೌಡ ಅಂತ. ಶ್ರೀರಂಗಪಟ್ಟಣ ಹತ್ರ ಇರೋ ಮಹಾದೇವ್ಪುರ ಅಂತೆ. ಕರೆಂಟ್ಲಿ ಇವರು ಎಂಟರ್ಪ್ರನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದೇ ಆದಂತ ಒಂದು ಸ್ವಂತ ಕಂಪನಿ ಇದೆ. ಕಂಪನಿ ಹೆಸರು ಬಂದು ಗ್ರೀನ್ ಓರಾ ಟೆಕ್ನೋ ವೆಂಚರ್ಸ್ ಅಂತ. ಇವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇಬ್ರು ಮನೆ ಕಡೆ ಮಾತುಕತೆ ಆಗಿ ಹೂ ಮುಡ್ಸೋ ಶಾಸ್ತ್ರ ಮುಗ್ದಿದೆ ಅಂತೆ. ಮದ್ವೆ ಶೀಘ್ರದಲ್ಲೇ ಆಗ್ಬಹುದು. ನೆಕ್ಸ್ಟ್ ಅಪ್ಡೇಟ್ ಬ್ಯಾಂಗ್ಳೂರಿಂದ ದೇವನಹಳ್ಳಿಯಿಂದ ಮೆಜೆಸ್ಟಿಕ್ ಗೆ ಹೋಗ್ತಿರೋಂತ ಒಂದು BMTC ಬಸ್ ಅಲ್ಲಿ ನಡೆದಿರುವಂತ ಘಟನೆ. ಒಬ್ರು ಪ್ಯಾಸೆಂಜರ್, ಇವರು ನಾರ್ತ್ ಈಸ್ಟ್ ಇಂಡಿಯಾ ಇಂದ, ಇವರು ಟಿಕೆಟ್ ತಗೊಂಡ್ದಲೇ ಟ್ರಾವೆಲ್ ಮಾಡ್ತಾ ಇದ್ರು. ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿದಾಗ ಇವ್ರ ಹತ್ರ ಟಿಕೆಟ್ ಇಲ್ಲ ಅಂತ ಗೊತ್ತಾಗಿದೆ. ಕೊನೆಗೆ ಅವ್ರ ಹತ್ರ 420 ರೂಪಾಯಿ ಫೈನ್ ತಗೊಂಡಿದ್ದಾರೆ. ಈ ವಿಷಯ ಕಂಡಕ್ಟರ್ ಗೊತ್ತಾದ್ಮೇಲೆ ಕಂಡಕ್ಟರ್ ಕೋಪಗೊಂಡು ಅವರಿಗೆ ಕಪಾಳಕ್ಕೆ ಹೊಡೆದಿದ್ದಾರೆ. ಆ ವ್ಯಕ್ತಿ ನಾನು ಫೈನ್ ಕಟ್ಟಿದ್ರು ಕೂಡ ಏನಕ್ಕೆ ನನಗೆ ಕಪಾಳ ಕೊಡ್ದಿ ಅಂತ ಕನ್ಫ್ರಂಟ್ ಮಾಡಿದ್ದಾರೆ. ಬಟ್ ಕಂಡಕ್ಟರ್ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ. ನೀವು ವಿಡಿಯೋದಲ್ಲಿ ನೋಡಬಹುದು, ಆ ವ್ಯಕ್ತಿ ನನಗೆ ಕಪಾಳ ಕೊಡ್ದಿರೋ ಮಾರ್ಕ್ ವಿಸಿಬಲ್ ಇದೆ ಅಂತ ತೋರಿಸಿದ್ದಾರೆ. ಮತ್ತೆ ಆ ಕಂಡಕ್ಟರ್ ಹತ್ರ ನಿಮ್ಮ ಹೆಸರು ಏನು ಅಥವಾ ನಿಮ್ದು ID ಕೊಡಿ ಅಂತಾನು ಕೇಳಿದ್ದಾರೆ. ಅದಕ್ಕೆ ಕಂಡಕ್ಟರ್ ನಿನ್ ಮಾತಾಡ್ತಿರೋ ಭಾಷೆ ನನಗೆ ಬರಲ್ಲ, ಕನ್ನಡದಲ್ಲಿ ಮಾತಾಡು ಅಂತ ಕೇಳಿದ್ದಾರೆ. ನಾನು ಫುಲ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. आपने मारा कैसे मेरे को? आप टिकट मांगते थे, आपका काम है टिकट मांगने का. लैंग्वेज में मत आइए सर, इट इज इंडिया. आप इंडियन हो सर. मेरा मुंह में पूरा जोड़ का छाप बैठ गया. आपने मारा है मेरे को. आपने आपका नाम बोलिए ना सर. आपको नाम बोलने में डर क्यों लग रहा है? अगर आप गलत नहीं, आपका नाम बोलने में डर क्यों लग रहा है आपको? आपका नाम बोलिए, आपका नाम बोलिए ना. आपको फट क्यों रहा है आपका नाम बोलने में? आपका नाम बोलिए ना. आप गाली किस लिए दे रहे हैं? नाम बोलिए सर. आई एम एन इंडियन. आई एम एन इंडियन. आप भी इंडियन है तो इंडियन की तरह बात करिए. इंडियन भाई होता है. भाई को भी भाई पे हाथ नहीं उठाता है. आप किस लिए मेरे पे हाथ उठाए? आप किस लिए मेरे पे हाथ उठाए? आप हाथ किसने उठाया मेरे पे? क्या हुआ? गुस्सा आपको आता है क्या? मैं इंडियन हूँ. आई एम एन इंडियन. इंडियन को रेस्पेक्ट मिलना चाहिए इंडियन से. समझ में नहीं आता है क्या?
ನೆಕ್ಸ್ಟ್ ಅಪ್ಡೇಟ್ IPL ಬಗ್ಗೆ. 18 ವರ್ಷ ಹಿಂದೆ IPL ಅಲ್ಲಿ ಒಂದು ಕಾಂಟ್ರವರ್ಸಿ ನಡೆದಿತ್ತು. ಅದೇನಂದ್ರೆ ಹರ್ಭಜನ್ ಸಿಂಗ್ ಅವರು ಶ್ರೀಶಾಂತ್ ಅವರಿಗೆ ಕೆಪಾಳಕ್ಕೆ ಹೊಡೆದಿದ್ರು. ಹೌದು, 2008ರಲ್ಲಿ ಈ ಒಂದು ಘಟನೆ ನಡೆದಿತ್ತು. ಆದ್ರೆ ಕೆಪಾಳಕ್ಕೆ ಹೊಡೆದಿರೋ ವಿಡಿಯೋ ಎಲ್ಲೂ ಪಬ್ಲಿಕ್ ಆಗಿರ್ಲಿಲ್ಲ. ರೀಸೆಂಟ್ಲಿ IPL ಫೌಂಡರ್ ಲಲಿತ್ ಮೋದಿ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ಕಾಣಿಸ್ಕೊಂತಾರೆ. ಆ ಒಂದು ಪಾಡ್ಕಾಸ್ಟ್ ಅಲ್ಲಿ ಹರ್ಭಜನ್ ಸಿಂಗ್ ಅವರು ಶ್ರೀಶಾಂತಿಗೆ ಕೆಪಾಳ ಕೊಡ್ದಿರೋ ವಿಡಿಯೋನ ಪಬ್ಲಿಕ್ ಮಾಡಿದ್ದಾರೆ. ಲಲಿತ್ ಮೋದಿ ಅವರು ಈ ಒಂದು ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಹರ್ಭಜನ್ ಸಿಂಗ್ ಅವರಿಗೆ ಲೈಫ್ ಟೈಮ್ IPL ಬ್ಯಾನ್ ಕೊಡಬೇಕು ಅಂತ ಡಿಸಿಷನ್ ತಗೊಂಡಿದ್ವಿ. ಕೊನೆಗೆ ನಾನು ಅವರಿಗೆ 8 IPL ಮ್ಯಾಚ್ ಗಳಿಂದ ಸಸ್ಪೆಂಡ್ ಮಾಡಿದ್ವಿ. ನನ್ನ ಹತ್ರ ಈ ರೀತಿ ವಿಡಿಯೋಸ್ ಇನ್ನೂ ತುಂಬಾನೇ ಇದಾವೆ, ಬಟ್ ನಾನು ಅದೆಲ್ಲ ನನ್ನ ಮೂವಿಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕೇರಳದ ಕೆನರಾ ಬ್ಯಾಂಕಿಗೆ ಬಿಹಾರ್ ಇಂದ ಒಬ್ರು ರೀಜನಲ್ ಮ್ಯಾನೇಜರ್ ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಸೊ ಇವರಿಗೆ ಬ್ಯಾಂಕ್ ಕ್ಯಾಂಟೀನ್ ಅಲ್ಲಿ ಬೀಫ್ ನ ಸರ್ವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹಂಗಾಗಿ ಇನ್ ಮುಂದೆ ಬೀಫ್ ನ ಸರ್ವ್ ಮಾಡಬೇಡಿ ಅಂತ ಬ್ಯಾನ್ ನ ಅಪ್ಲೈ ಮಾಡ್ತಾರೆ. ಸೊ ಈ ಒಂದು ಆಟಿಟ್ಯೂಡ್ ಬ್ಯಾಂಕ್ ಸ್ಟಾಫ್ ಅವರಿಗೆ ಒಂಚೂರು ಇಷ್ಟ ಆಗಲ್ಲ. ಸೊ ಹಂಗಾಗಿ ಇವರು ನೆಕ್ಸ್ಟ್ ಡೇ ಬ್ಯಾಂಕ್ ಎಂಪ್ಲಾಯಿ ಫೆಡರೇಷನ್ ಅವ್ರ ಜೊತೆ ಸೇರ್ಕೊಂಡು ಒಂದು ಪ್ರೊಟೆಸ್ಟ್ ನ ಸ್ಟೇಜ್ ಮಾಡ್ತಾರೆ. ಏನ್ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ಕೇಳೋದಾದ್ರೆ, ಬ್ಯಾಂಕ್ ಎಂಪ್ಲಾಯೀಸ್ ಪರೋಟಾ ಜೊತೆ ಬೀಫ್ ನ ತಿಂದಿ ಪ್ರೊಟೆಸ್ಟ್ ನ ಮಾಡಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ಲಿ ಟ್ರಂಪ್ ಟ್ರೇಡ್ ಅಡ್ವೈಸರ್ ಪೀಟರ್ ಅವರು ಒಂದು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಅದರಲ್ಲಿ ರಿಪೋರ್ಟರ್ ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಕ್ಕೆ ನೀವು ಇಂಡಿಯಾ ಮೇಲೆ 50% ಟ್ಯಾರಿಫ್ ಹಾಕಿದ್ದೀರಾ ಅಂತ. ಅದಕ್ಕೆ ಪೀಟರ್ ಅವರು, ಇಂಡಿಯಾ ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡ್ತಿದೆ. ಇಂಡಿಯಾ ಏನಾದ್ರೂ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಿದ್ರೆ ನಾವು ಅವ್ರ ಮೇಲೆ ಹಾಕಿರೋ 50% ಟ್ಯಾರಿಫ್ ನ ತೆಗಿತೀವಿ ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲ, ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿ ಇಂಡಿಯಾದಲ್ಲಿ ಬ್ರಾಹ್ಮಿನ್ಸ್ ತುಂಬಾನೇ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಒನ್ ಆಫ್ ದ ಗ್ರೇಟ್ ಲೀಡರ್. ಅವ್ರ ಏನಕ್ಕೆ ರಷ್ಯಾ ಮತ್ತೆ ಚೈನಾ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಗ್ಗೆಸ್ಟ್ ಡೆಮೋಕ್ರಸಿ ಇರೋ ದೇಶದ ಲೀಡರ್ ಆಗಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇಂಡಿಯನ್ ಪೀಪಲ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಬ್ರಾಹ್ಮಿನ್ಸ್ ಇದರಿಂದ ತುಂಬಾನೇ ಪ್ರಾಫಿಟ್ ಹೊಡಿತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇವತ್ತಿನ ಫೈನಲ್ ಅಪ್ಡೇಟ್ ಬಂದು ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಅವರು ಇಬ್ರು ಕೂಡ ತಮ್ಮ ಬಿಗ್ಗೆಸ್ಟ್ ಸೇಲ್ ನ ಅನೌನ್ಸ್ ಮಾಡಿದ್ದಾರೆ. ಫ್ಲಿಪ್ಕಾರ್ಟ್ ಅವರು ಬಿಗ್ ಬಿಲಿಯನ್ ಡೇಸ್ ನ ಅನೌನ್ಸ್ ಮಾಡಿದ್ದಾರೆ, ಮತ್ತೆ ಅಮೆಜಾನ್ ಅವರು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಯಾವತ್ತು ಅಂತ ಡೇಟ್ ಇನ್ನೂ ರಿವೀಲ್ ಮಾಡಿಲ್ಲ. ಸದ್ಯಕ್ಕೆ ಒಂದು ಟೀಸರ್ ನ ಬಿಟ್ಟಿದ್ದಾರೆ ಅಷ್ಟೇ. ನೀವೇನಾದ್ರೂ ಫೋನು, ಲ್ಯಾಪ್ಟಾಪ್, ಟಿವಿ ಅಥವಾ ಏನಾದ್ರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ. ಯಾಕಂದ್ರೆ ಈ ಒಂದು ಸೇಲ್ ಅಲ್ಲಿ ನಿಮಗೆ ತುಂಬಾನೇ ಕಮ್ಮಿ ಬೆಲೆಗೆ ಸಿಗುತ್ತೆ. ಈ ಒಂದು ಆಫರ್ ನಿಮಗೆ 18th ಅಥವಾ 19th ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಕನ್ಫರ್ಮ್ ಡೇಟ್ ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.